ಜೀವನದಲ್ಲಿ ಗುರುಗಳ ಅನುಗ್ರಹ ಒಂದನ್ನು ನಾವು ಪಡೆದುಕೊಂಡರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಗುರುಗಳಲ್ಲಿ ಲಕ್ಷ್ಮೀನಾರಾಯಣ ದೇವರ ವಿಶೇಷ ಸನ್ನಿಧಾನ ಇರುತ್ತೆ. ದೇವರು ಅನುಗ್ರಹ ಮಾಡುವುದೇ ಗುರುವಿನ ಮೂಲಕವಾಗಿ ಮತ್ತು ತಂದೆ ತಾಯಿಗಳ ಮೂಲಕವಾಗಿ. ದೇವರು ನಮಗೆ ಅನುಗ್ರಹವನ್ನು ಮಾಡುವುದು ಹೆಚ್ಚು. ದೇವತಾ ಸಾನ್ನಿಧ್ಯ ಇರೋದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಈ 4 ಮಂದಿಯಲ್ಲಿ ದೇವರು ವಿಶೇಷವಾಗಿ ಇದ್ದು ಮಾತನಾಡ್ತಾನೆ. ಆದ್ದರಿಂದ ತಾಯಿ, ತಂದೆ, ಗುರುಗಳು ಮತ್ತು ಅತಿಥಿಗಳು ಇವರನ್ನು ವಿಶೇಷವಾಗಿ ನಾವು ದೇವತಾ ಪ್ರತೀಕವಾಗಿ ನಾವು ಕಾಣಬೇಕು. ಆಗ ಗುರುಗಳ ಅನುಗ್ರಹ ನಮಗೆ ಬರುತ್ತೆ. ಜಾತಕದಲ್ಲಿ ಒಂದಿದೆ, ಏನಂದರೆ ನಮಗೆ ಏನೇ ಒಂದು ಕೆಲಸ ಆಗ್ತಾ ಇರೋಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಲಗ್ನದಿಂದ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿದೆ ನೋಡಿಕೊಂಡು ಕರ್ಮಸ್ಥಾನ, ಭಾಗ್ಯಸ್ಥಾನ ಹಾಗೂ ಪೂರ್ವಪುಣ್ಯಸ್ಥಾನ, ಕಳತ್ರ ಸ್ಥಾನ ಹೀಗೆಲ್ಲ ನೋಡುವ ಕ್ರಮ ಇದೆ. ಅಲ್ಲಿ ಗುರುದೃಷ್ಟಿ ಒಂದು ವೇಳೆ ಇತ್ತು ಅಂತಂದರೆ ಆಗ ನಮಗೆ ಅದು ಕೆಲಸ ಆಗುತ್ತೆ ಅಂತ. ನಾವು ಎಲ್ಲಿ ಹೋದರೂ ಕೂಡ ಗುರುಗಳ ದೃಷ್ಟಿ ಬೇಕು ಅಂತ. ಗುರುಗಳ ದೃಷ್ಟಿ ಅಂತಂದರೆ ಬರೀ ಕೇವಲ ಕಣ್ಣು ಹಾಯಿಸೋದು ಅಂತ ಅರ್ಥ ಅಲ್ಲ. ಇವನನ್ನು ನಾನು ಉದ್ಧಾರ ಮಾಡ್ತೀನಿ ಅನ್ನುವಂಥ ದೀಕ್ಷೆ ಗುರುಗಳಲ್ಲಿ ಇರೋದು, ಅದು ಗುರುದೃಷ್ಟಿ ಅಂತ. ಗುರುಗಳ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಸಾಕು ಅಂತ ನಾವು ಅಂದ್ಕೊಳ್ತೀವಿ. ಗುರುಗಳ ದೃಷ್ಟಿ ಅಂದರೆ ಸುಮ್ಮನೆ ಕಣ್ಣಲ್ಲಿ ಹೀಗೆ ನೋಡೋದಲ್ಲ. ಈ ವ್ಯಕ್ತಿಯನ್ನು ನಾನು ಮೇಲೆ ಎತ್ತಬೇಕು ಅನ್ನುವಂತಹ ಅಭಿಪ್ರಾಯ ಅವರ ಮನಸ್ಸಿನಲ್ಲಿ ಬರಬೇಕು. ಅದು ಗುರುಗಳ ದೃಷ್ಟಿ ಅಂತ ಕರೆಸಿಕೊಳ್ಳುತ್ತೆ. ಈಗ ಗುರುಗಳು ಯಾವತ್ತೂ ಕೂಡ ಶಿಷ್ಯನ ವಿಷಯದಲ್ಲಿ ಅವರು ಹಾಗೆ ಪ್ರಸನ್ನರಾಗ್ತಾರೆ. ಆದರೆ ನಾವು ಶಿಷ್ಯರಲ್ಲ. ಹೇಗೆ ನಮ್ಮ ವಿಷಯದಲ್ಲಿ ಗುರುಗಳ ಅನುಗ್ರಹವನ್ನು ನಾವು ಪಡೆದುಕೊಳ್ಬೇಕು ಅಂದರೆ ಅದು ಉತ್ತರ ಸುಲಭ. ಶಿಷ್ಯರಾಗಿಬಿಡಬೇಕು ಅಷ್ಟೇ, ಬೇರೆ ಪರಿಹಾರ ಇಲ್ಲ. ಅಲ್ಲಿ 2 ಹೇಳ್ತಾರೆ, ಗುರು ಶುಶ್ರೂಷೆಯ ವಿದ್ಯಾ ಪುಷ್ಕಳೇನ ಧನೇನವ ಅಂತ. ಅಂದರೆ ಗುರುಗಳಿಗೆ ಶುಶ್ರೂಷೆ ಮಾಡು, ನಿನಗೆ ವಿದ್ಯೆ ಸಿಗುತ್ತೆ. ಇಲ್ಲ ಅಂತಂದರೆ ಗುರುಗಳಿಗೆ ಏನೇನು ಬೇಕೋ ಅದನ್ನು ಒದಗಿಸು. ಅಂದರೆ ಸಂಪತ್ತು ಮೊದಲಾದವುಗಳಿದ್ದಾಗ ಅವರಿಗೆ ಸುಲಭ ಆಗುತ್ತೆ ಅವರ ಜೀವನ. ಆಗಲೂ ಕೂಡ ನಿನಗವರು ವಿದ್ಯೆಯನ್ನು ಧಾರೆ ಎರಿತಾರೆ ಮತ್ತು ನಿನ್ನನ್ನು ಉದ್ಧಾರ ಮಾಡ್ತಾರೆ ಅಂತ ಇದೆ. ಇರಲಿ, ಈಗ ಗುರುಗಳ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಬೇಕು ಅಂತಂದರೆ ಜ್ಞಾನದ ಮೂಲಕವೇ ಹೋಗಬೇಕು. ಆಗ ಗುರುಗಳು ಮಾಡಲೇಬೇಕು, ಅವ್ರು ಮಾಡ್ತಾರೆ ಕೂಡ. ಈಗ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಯಾರಿಗೆ ನಾವು ನಮಸ್ಕಾರ ಮಾಡ್ತೀವೋ ಅವ್ರು ಆಶೀರ್ವಾದ ಮಾಡಲೇಬೇಕು. ಒಳ್ಳೆಯದಾಗಲಿ, ಚಿರಂಜೀವಿ ಆಗು, ನಿನಗೆ ಅಂದ್ಕೊಂಡಿದ್ದು ಆಗಲಿ ಅಂತ ಯಾರು ಆಶೀರ್ವಾದ ಮಾಡೋ ಅಲ್ವ, ಅವ್ರಿಗೆ ನಮಸ್ಕಾರನೇ ಮಾಡಬಾರ್ದು ಅಂತಿದೆ. ಅದರಿಂದ ಯಾರು ಗುರುಗಳಾಗ್ತಾರೆ, ನಮ್ಮನ್ನು ಸರಿ ಮಾಡ್ತೀವಿ ಅಂತ ಯಾರು ದೀಕ್ಷೆ ಹೊಂದ್ತಾರೋ ಅವ್ರು ಮಾತ್ರ ಗುರುಗಳಾಗ್ತಾರೆ. ಆ ಗುರುಗಳೇ ನಮ್ಮನ್ನು ಮುಳುಗಿಸ್ಬಿಟ್ರೆ ಅವರೇನು ಗುರುಗಳಾಗ್ತಾರೆ? ಆಗಲ್ಲ. ಆದ್ದರಿಂದ ಗುರುಗಳು ಅಂತಂದರೆ ನಮ್ಮನ್ನು ಉದ್ಧಾರ ಮಾಡುವಂಥವರೇ ಗುರುಗಳಾಗ್ತಾರೆ. ಹಾಗಿದ್ದರೆ ಇಂಥ ಗುರುಗಳ ಅನುಗ್ರಹ ನಾವು ಪಡೆದುಕೊಂಡ್ರೆ ಖಂಡಿತ ಜೀವನದಲ್ಲಿ ಯಶಸ್ಸು ಸಿಗೋದು ನಿಶ್ಚಯ, ಸಂಶಯವೇ ಇಲ್ಲ, ಖಂಡಿತ ಸಿಗುತ್ತೆ. ಜಾತಕದಲ್ಲಿ ಗುರು ಅಂತಂದರೆ ಇದು ಬೃಹಸ್ಪತಿ ಗ್ರಹ. ಆದರೆ ನಾವಿಲ್ಲಿ ಗುರುಗಳು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಅಥವಾ ಈಗಿರುವಂತಹ ಕೆಲವು ಗುರುಗಳನ್ನ ನಾವು ಆಶ್ರಯಿಸ್ತೀವಿ ಗುರುಗಳು ಅಂತ. ಅಲ್ಲಿ ಬೃಹಸ್ಪತ್ಯಾಚಾರ್ಯರು ಆ ಗುರುಗಳಲ್ಲಿದ್ದು ಆ ಕೆಲಸವನ್ನು ಮಾಡ್ತಾರೆ ಅಂತ ಅಭಿಪ್ರಾಯ. ಯಾಕೆಂದರೆ ಅವರ ಸ್ಥಾನ ತುಂಬ ದೊಡ್ಡದು ದೇವಲೋಕದಲ್ಲಿ. ಅವರು ಏನು ಮಾಡ್ತಾರೆ ಅಂತಂದರೆ ಈ ಗುರುಗಳಲ್ಲಿ ಒಂದು ಅಂಶದಿಂದ ಇದ್ದು ನಮ್ಮ ಕೆಲಸವನ್ನು ಸಾಧಿಸಿಕೊಡ್ತಾರೆ. ಅಂದರೆ ನಾವು ಏನಾದರೂ ಜೀವನದಲ್ಲಿ ಹಿಂದೆ ಉಳಿದಿದ್ದರೆ ನಾವು ಮೊದಲು ಏನು ಮಾಡಬೇಕು ಅಂತಂದರೆ ಯಾವ ಗುರುಗಳನ್ನು ಆಶ್ರಯಿಸಲಿ, ಇಷ್ಟೇ ನಮ್ಮ ಮೊದಲ ಥಾಟ್ ಇಷ್ಟಿರಬೇಕು. 100 ಮಾರ್ಗ ಹುಡ್ಕೋಕ್ಕಿಂತ, ಅದು ಇದು ಸೇವೆ ಮಾಡಿ ಇನ್ನೇನೇನೋ ಎಲ್ಲೆಲ್ಲೋ ಹೋಗೋಕ್ಕಿಂತ ಯಾವ ಗುರುಗಳನ್ನ ಆಶ್ರಯಿಸಲಿ, ಆ ಗುರುಗಳನ್ನು ನಾನು ಹೇಗೆ ಒಲಿಸಿಕೊಳ್ಳಿ, ಇಷ್ಟು ವಿಚಾರ ಮಾಡಿದರೆ ಅವನು ಸರಿಯಾದ ರೂಟಲ್ಲಿದ್ದಾನೆ ಅಂತ ಅರ್ಥ. ಯಾಕೆಂದರೆ ನೋಡಿ, ನೀವು ವಿಚಾರ ಮಾಡಿ, ಜಾತಕದಲ್ಲಿ ಗುರುಬಲವನ್ನೇ ನೋಡೋದು ಎಲ್ಲರೂ. ಯಾವ ಜ್ಯೋತಿಷಿಗಳ ಹತ್ರ ಬೇಕಾದರೆ ಹೋಗಿ, ನೀವು ಯಾವ ಜ್ಯೋತಿಷಾಲಯಕ್ಕೂ ಹೋಗಿ ಗುರುಗ್ರಹ ನೋಡ್ತಾರೆ, ಗುರುಗಳ ಅನುಗ್ರಹ ಹೇಗಿದೆ ನೋಡ್ತಾರೆ, ಗುರು ವೀಕ್ಷಣೆ ಹೇಗಿದೆ ನೋಡ್ತಾರೆ. ಅದ್ರ ಮೇಲೆ ಉಳಿದ ತೀರ್ಮಾನವನ್ನು ಮಾಡ್ತಾರೆ. ಒಂದು ವೇಳೆ ಗುರುಗಳ ಬಲ ಇತ್ತು ಅಂತಂದರೆ ಆಗ 1,00,000 ದೋಷಗಳು ಪರಿಹಾರ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ, 1,000,000 ದೋಷಗಳು ಪರಿಹಾರ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ, ಅವ್ರಿಗೆ ಯಾವ ಪಾಪಲೇಪವೇ ಇಲ್ಲ ಅಂತ ಇನ್ನು ಕೆಲವರು ಜ್ಯೋತಿಷಿಗಳು ಹೇಳ್ತಾರೆ. ಏನೇ ಆದರೂ ಕೂಡ ಗುರುಗಳ ಅನುಗ್ರಹ, ಗುರುಗಳ ದೃಷ್ಟಿ ಇತ್ತು ಅಂತಂದರೆ ನಮ್ಮ ಜಾತಕ ಅದು ಸ್ವಚ್ಛವಾಗುತ್ತೆ. ಇಂಥ ಗುರುಗಳು ಜಾತಕದಲ್ಲಿ 3 ಮನೆಯನ್ನು ನೋಡ್ತಾರೆ. ಒಂದು 5, ಇನ್ನೊಂದು 7, ಮತ್ತೊಂದು 9 ಹಾಗೂ 11 ಮತ್ತು ಸ್ವಂತ ಮನೆ, ಹೀಗೆ 4 ಮನೆಯಲ್ಲಿದ್ದು ಕೆಲಸವನ್ನು ಮಾಡ್ತಾರೆ. ಅಂದರೆ ಅಷ್ಟು ಧಾರಾಳ ಮನಸ್ಸು. ಆದರೆ ಶನಿಗೆ ಒಂದಿದೆ ವಿಚಾರ, ಏನಂದರೆ
ನಾವು ನಮ್ಮ ಸಮಸ್ಯೆನ ನೇರವಾಗಿ ನಮ್ಮ ಶತ್ರುಗಳನ್ನು ಕರ್ಕೊಂಡು ಹೋಗಿ ಗುರುಗಳ ಎದುರಿಗೆ ನಿಲ್ಲಿಸಿಬಿಟ್ರೆ ಅವ್ರಿಗೆ ಅದಕ್ಕೆ ಖುಷಿ ಆಗಲ್ಲಂತೆ. ಅವ್ರು ಏನಿದ್ರೂ ಕೂಡ ಶತ್ರುಗಳನ್ನು ಎದುರುಗಡೆ ಹೋಗಿ ನಿಲ್ಲಿಸಬಾರ್ದು. ನಮ್ಮ ಪ್ರಶ್ನೆಯನ್ನಷ್ಟೇ ಕೇಳಬೇಕು. ಅವರು ಅದನ್ನು ತಮ್ಮ ತಪಶಕ್ತಿಯ ಮೂಲಕವಾಗಿ ಅದನ್ನು ಪರಿಹಾರ ಮಾಡ್ತಾರೆ. ಜಾತಕದಲ್ಲೂ ಹಾಗೆ. ಅಲ್ಲಿ ಶನಿ ಮತ್ತು ಗುರು ಇಬ್ಬರೂ ಕೂಡ ನೇರ ದೃಷ್ಟಿ ಇದ್ದರೆ ಅಲ್ಲಿ ಗುರುಬಲ ಬರಲ್ಲ. ಅಂದರೆ ಶನಿಯನ್ನು ಗುರು ನೋಡ್ತಾನೆ, ಗುರುವನ್ನು ಶನಿ ನೋಡ್ತಾನೆ. ಪರಸ್ಪರ ವೀಕ್ಷಣೆ ಇದೆ. ಈ ಗುರು 100% ಸಾತ್ವಿಕ, ಶನಿ 100% ದುಷ್ಟಗ್ರಹ. ಅಂದರೆ ಶನಿದೇವರು ತತ್ವಾಭಿಮಾನಿ ದೇವತೆಗಳು, ನಿತ್ಯವೂ ನಮ್ಮಿಂದ ಸಂಸ್ಮರಣೀಯರು, ನಮಸ್ಕೃತ್ಯರು, ನಮಸ್ಕಾರ ಮಾಡಲ್ಪಟ್ಟವರು. ಆದರೂ ಕೂಡ ಈ ಜ್ಯೋತಿಷ್ಯದ ವಿಚಾರದಲ್ಲಿ 100% ಪಾಪವನ್ನೇ ಕೊಡುವಂತಹ ಗ್ರಹ ಶನಿ ಅಂತ. 100% ಪುಣ್ಯವನ್ನೇ ಕೊಡುವಂಥವರು ಗುರುಗಳು. ಇವರಿಬ್ಬರು ಪರಸ್ಪರ ವೀಕ್ಷಣೆ ಮಾಡಿದಾಗ ಗುರುಗಳು ಕೆಲಸ ಮಾಡಲ್ವಂತೆ. ಅಲ್ಲಿ ಶನಿಯೇ ಕೆಲಸ ಮಾಡೋದು ಅಂತ. ಅದಕ್ಕೆ ಇಂಡೈರೆಕ್ಟ್ ವೀಕ್ಷಣೆ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಆ ಶನಿಯನ್ನು ಗುರು ಹೇಗೆ ನೋಡಬೇಕು ಅಂತಂದರೆ 5ನೇ ಮನೆಯಲ್ಲಿ ನೋಡಬೇಕು, ಮತ್ತು 9ನೇ ಮನೆಯಲ್ಲಿ ನೋಡಬೇಕು, 11ನೇ ಮನೆಯಲ್ಲಿ ನೋಡಬೇಕು. ಆಗ ಏನಾಗುತ್ತೆ ಅಂತಂದರೆ ಆವಾಗ ಶನಿಗೆ ಯಾವ ಶಕ್ತಿಯೂ ಉಳಿಯೋದಿಲ್ಲ, ಗುರು ವೀಕ್ಷಣೆ ಇರುತ್ತೆ. ಅವರ ಜೀವನದಲ್ಲಿ ಶನಿಯ ದೋಷ ಬರೋದೇ ಇಲ್ಲ, ಶನಿಯ ಉಪದ್ರವವೇ ಇಲ್ಲ ಅವರಿಗೆ. ಯಾಕೆಂದರೆ ಗುರುವ ರಕ್ಷಣೆ ಇದೆ ಅಂತ. ಅಂದರೆ ಇಂಡೈರೆಕ್ಟ್ ವೀಕ್ಷಣೆ ಇರಬೇಕು ಅಂತ ಹೀಗೆ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ಆದ್ದರಿಂದ ಇಲ್ಲಿ ಹಾಗೆ ನಾವು ಕೂಡ ಗುರುಗಳ ಬಳಿ ಉಪಸತಿ ಮಾಡಿದಾಗ ನೇರವಾಗಿ ನಮ್ಮ ಶತ್ರುಗಳನ್ನು ನೀವು ಹೋಗಿ ಸಂಹಾರ ಮಾಡಿ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ನಿನಗೇನು ಬೇಕು ಅದನ್ನು ನಾನು ಕೊಡ್ತೀನಿ ಅಂತ. ಆದ್ದರಿಂದ ನಾವು ಕಂಪ್ಲೇಂಟ್ ಮಾಡಬೇಕಾದ್ರೆ ಜಾಗೃತಿಯಾಗಿ ಇರಬೇಕು. ಹೇಗೇಗೋ ಗುರುಗಳ ಬಳಿ ಹೋಗಿ ಕಂಪ್ಲೇಂಟ್, ನಮ್ಮ ಕಷ್ಟವನ್ನಷ್ಟೇ ಹೇಳಿಕೊಳ್ಬೇಕು. ಅವರ ಮನಸ್ಸಿಗೆ ಹೇಗಿದೆ ಹಾಗೆ ಅವರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಇದು ಗುರುಗಳಲ್ಲಿ ಇರುವಂತಹ ಒಂದು ಶಕ್ತಿ ಹಾಗೂ ಒಂದು ಜ್ಞಾನದ ಮಹತ್ವ. ಹಾಗಿದ್ರೆ ನಮಗೇನು ಮಾಡಬೇಕು? ಗುರುಗಳನ್ನೇ ಆಶ್ರಯಿಸಬೇಕು. ಜಾತಕದಲ್ಲಿ ನಮ್ಮ ಜೀವನ ಯಾಕೆ ಹಾಳಾಗ್ತಾ ಇದೆ? ಜಾತಕದಲ್ಲಿ ಸಮಸ್ಯೆ ಇದೆ, ಆದ್ದರಿಂದ ಹಾಳಾಗ್ತಾ ಇದೆ. ಅಥವಾ ಇನ್ನೇನೋ ನಮ್ಮಲ್ಲಿ ಅವಘಡಗಳು ನಡೆದಿರುತ್ತೆ, ಅದೆಲ್ಲ ಜಾತಕದ ಮೇಲೆ ಕಾಣಿಸ್ತಾ ಇರುತ್ತೆ, ಆದ್ದರಿಂದ ನಮ್ಮ ಜೀವನ ಹಾಳಾಗಿರುತ್ತೆ. ನಮ್ಮ ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಮಾಡಿರುವಂಥ ಅನೇಕ ಕೆಟ್ಟ ವಿಚಾರಗಳು ಅದು ನಮ್ಮ ಮನಸ್ಸಿನಲ್ಲಿ ಕೂತಿರುತ್ತೆ, ಅವು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದೆಲ್ಲ ಜಾತಕದ ಮೂಲಕವೇ ಆಗೋದು, ಅದೇ ಜಾತಕ ತಿಳಿಸೋದು, ಹೀಗೆಲ್ಲ ಇರುತ್ತೆ. ನಾವು ಹಾಗಿದ್ದರೆ ಗುರುಬಲವನ್ನು ಪಡ್ಕೊಳ್ಬೇಕು ಜಾತಕದಲ್ಲಿ. ಹಾಗೆ ಅಂದರೆ ನಮ್ಮ ಪ್ರಸ್ತುತ ಜೀವನದಲ್ಲೂ ಕೂಡ ಗುರುಬಲವನ್ನು ಪಡೆದುಕೊಳ್ಬೇಕು. ಆ ಗುರುಗಳನ್ನು ಪಡೆದುಕೊಳ್ಬೇಕು ಅಂತಂದರೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅವರನ್ನು ಗುರುಗಳು ಅಂತ ಉಪಸತಿ ಮಾಡಬೇಕು. ಆ ಜ್ಞಾನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಹೇಳಿರ್ತಾರೆ. ಎಲ್ಲರಿಗೂ ಒಂದೇ ಥರದ ಜ್ಞಾನ ಸಂಪಾದನೆ ಇಲ್ಲ ಅಲ್ವಾ? ಕಾಮರ್ಸ್ ಓದೋರಿಗೆ ಬೇರೆ, ಸೈನ್ಸ್ ಓದೋರಿಗೆ ಬೇರೆ, ಮ್ಯಾಥ್ಸ್ ಓದೋರಿಗೆ ಬೇರೆ, ಹೀಗೆ ಬೇರೆ ಬೇರೆ ಇರುತ್ತಲ್ಲ. ಹಾಗೆ ಇಲ್ಲೂ ಕೂಡ ಬೇರೆ ಬೇರೆ ಕೆಟಗರಿಗಳಿರುತ್ತೆ. ನಮ್ಮ ಆಶ್ರಮ ಧರ್ಮಗಳಿಗೆ ಯಾವ ರೀತಿಯಲ್ಲಿ ಜ್ಞಾನ ಸಂಪಾದನೆ ಮಾಡಬೇಕೋ ಆ ರೀತಿಯಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿ ಆ ಗುರುಗಳ ಸೇವೆಯನ್ನು ಮಾಡಬೇಕು. ನಾವು ಅಂದುಕೊಂಡು ಬಿಟ್ಟಿದ್ದೀವಿ ದಿವಸಕ್ಕೆ 108 ಪ್ರದಕ್ಷಿಣೆ ಮಾಡೋದೇ ನಮ್ಮ ಗುರು ಸೇವೆ ಅಂತ. ತಪ್ಪು ಅದು. ಯಾವ ಗುರುಗಳಿಗೂ ಅದು ಪೂರ್ಣ ಮಟ್ಟದಲ್ಲಿ ಖುಷಿ ಆಗಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ನೀನು 108 ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೆಯದಾಗಲಿ, ನೀನು ಮುಂದೊಂದು ದಿನ ಜ್ಞಾನ ಸಂಪಾದನೆ ಮಾಡುವಂತಲೇ ಆಶೀರ್ವಾದ ಮಾಡ್ತಾರೆ ಹೊರತು ನೇರವಾಗಿ ಫಲ ಕೊಡಲ್ಲ ಅವರು. ಅದಕ್ಕೆ ನಾವೇನು ಮಾಡಬೇಕು? ನಾವೇ ನಿತ್ಯ ರಾಯರ ಸೇವೆಯನ್ನು ಮಾಡಬೇಕಾದ್ರೆ ನಿತ್ಯ ಒಂದಿಷ್ಟು ಜ್ಞಾನ ಸಂಪಾದನೆಯನ್ನು ಮಾಡ್ತಾ ಹೋಗಬೇಕು. ದೇವರ ವಿಚಾರವನ್ನು ತಿಳ್ಕೊಳ್ತಾ ಹೋಗಬೇಕು. ಅದು ನಿಜವಾದ ಗುರು ಸೇವೆ. ಈಗ ಗುರುಗಳ ಆರಾಧನೆ ಬರ್ತಾ ಇದೆ, ರಾಯರ ಆರಾಧನೆ ಹತ್ತಿರದಲ್ಲೇ ಬರ್ತಾ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ನಾವು ಗುರು ಸೇವೆಯನ್ನು ಮಾಡೋಣ. ಹೇಗೆ ಮಾಡೋಣ? ಜ್ಞಾನ ಸಂಪಾದನೆ ಮೂಲಕವಾಗಿ ಗುರುಗಳ ಸೇವೆಯನ್ನು ಮಾಡ್ತಾ ಹೋಗೋಣ. ಜಾತಕದಲ್ಲಿ ಯಾರಿಗೆ ಗುರುಬಲ ಇಲ್ವೋ ಅವರಿಗೆ ಖಂಡಿತ ಗುರುಗಳ ಅನುಗ್ರಹವನ್ನು ಮಾಡ್ತಾರೆ. ಮತ್ತು ಗುರುಗಳ ಸೇವೆ ಜ್ಞಾನದ ಮೂಲಕವಾಗಿ ಸಾಗಿದಾಗ ಗುರುಗಳ ಪ್ರೀತಿ ಉಂಟಾಗುತ್ತೆ. ಈ ದೃಷ್ಟಿಯಿಂದ ನಿಮ್ಮ ಜೀವನ ಹಸನ್ಮುಖಿಯಾಗುತ್ತೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಗುರುಬಲವೇ ಮುಖ್ಯ. ಅದಕ್ಕೋಸ್ಕರ ನೀವು ನಮ್ಮನ್ನು ಸಂಪರ್ಕ ಮಾಡಿ. 48 ದಿವಸಗಳ ಕಾಲದ ಈ ಸೇವೆಯಲ್ಲಿ ವಿಶೇಷ ಸೇವೆ, ಸಾಮಾನ್ಯ ಸೇವೆ ಅಂತ 2 ರೀತಿಯಲ್ಲೇ ಇರುತ್ತೆ. ನೀವು ಯಾವುದಾದ್ರೂ ಒಂದು ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ವಿಶೇಷ ಸೇವೆಯಲ್ಲಿ ತೊಡಗಿಕೊಂಡ್ರೆ ಪ್ರತ್ಯೇಕವಾಗಿ ಅವರ ಜಾತಕವನ್ನು ವಿಮರ್ಶೆ ಮಾಡಿ ಅವರಿಗೆ ನಾವು ಮಾರ್ಗದರ್ಶನವನ್ನು ಮಾಡುವ ಮೂಲಕವಾಗಿ ಸೇವೆಯನ್ನು ಅವರ ಗೋತ್ರ ನಕ್ಷತ್ರ ಸಹಿತವಾಗಿ ನಿತ್ಯವೂ ಕೂಡ ಅವರ ಹೆಸರಿನಲ್ಲಿ ವಿಶೇಷ ಸೇವೆ ನಡೆಯುತ್ತೆ. ಹಾಗೂ ಸಾಮಾನ್ಯ ಸೇವೆ ಅದಾಗದವರಿಗೆ ಸಾಮಾನ್ಯ ಸೇವೆ ಕೂಡ ನಡೆಯುತ್ತೆ. ಹೀಗೆ ಇಂಥ ಒಂದು ಅವಕಾಶವನ್ನು ನೀವು
ಪಡೆದುಕೊಳ್ಳಿ, ಅವಕಾಶವನ್ನು ನೀವು ಪಡೆದುಕೊಳ್ಳಿ. ಅದಕ್ಕೋಸ್ಕರ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.